ಒಬ್ಬೆ ಹಾಕುವುದು. ಏನಂತ? ಅಮ್ಮ ಬೇಕು, ಅಮ್ಮ ಬೇಕು. ಗೆಳತಿ ಅಲ್ಲುಂಟು ಕೊಡ್ತಾರೆ ಮಗ. ಗೆಳತಿ ಯಾರು ಗೊತ್ತಾಯ್ತಾ? ಇದು ಅಪ್ಪ ಮಗ. ಅಪ್ಪಗೆ ಅಲ್ಲ, ಇದು ಬೆಪ್ಪ ಇವ. ಅವ ದೊಡ್ಡ ಕುಪ್ಪ. ಎಂತ ಬೇಕು ನಿಮ್ಗೆ? ಅವ ನೋಡಿದೆ 4 ಮಕ್ಕಳ ಅಪ್ಪನ ಹಾಗೆ ಕಾಣಿಸ್ತಾನೆ. ಮಾತಾಡೋದು ಹಾಗಲ್ಲ ಅಂದ್ರೆ ಅವರ ಮನ ಮುಟ್ಟುವ ಹಾಗೆ ಮನೆಯಲ್ಲಿ ದಿನನಿತ್ಯ ಅಭಿನಯ ಆ ರೀತಿ ಮಾಡ್ತಾ ಇದ್ದಾರೆ. ಇದೊಂದು ಕಲೆ ಎಲ್ಲರಿಗೂ ಬರ್ತದೆ ಅಂತ ಹೇಳು ಸಾಧ್ಯ ಅಲ್ಲ ಮಕ್ಕಳ ಅರ್ಥ ಕಲೆ ಬರೋದು ಯಾರು? ಇಂಥ ಬುದ್ಧಿಮಾಂತಿನಿ ನೀನು ಎಲ್ಲ ಹೊತ್ತು ನಂಗೆ ಬುದ್ಧಿಮಾನ್ಯ ಮತ್ತೆ ಹಾಗಲ್ಲ ಮಕ್ಕಳು ದಿನನಿತ್ಯ ಹಠ ಮಾಡುವುದು. ಅಮ್ಮ ಬೇಕು, ಅಮ್ಮ ಬೇಕು ಅಂತ ಅವಳ ರಗಳೆಯನ್ನು ತರಲಿಕ್ಕಾಗದೆ ಅಮ್ಮನನ್ನ ಹುಡುಕ್ತಾ 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 ಇದನ್ನ ಹೆಂಡತಿಯನ್ನು ಅರಸುತ್ತಾ 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 ಇಲ್ಲಿವರೆಗಾಗಿ ಬಂದೆ. ಹೆಂಡತಿಯನ್ನು ಹುಡುಕ್ತಾ ಬಂದವರು. ಹೌದು. ಮತ್ತೆ ಇಲ್ಲಿ ಯಾಕೆ ನಿಂತದ್ದು? ಹೆಂಡತಿಯನ್ನು ಹುಡುಕಬೇಕಿತ್ತು. ಹೌದು. ಸಿಕ್ಕಿಲ್ಲ. ಎಲ್ಲಿದ್ದಾಳೆ? ಅಯ್ಯೋ ಇಲ್ಲೇ ಇದ್ದಾರೆ. ಇವರಿಗೆ ತಲೆ ಹಾಳಾಗಿದೆ. ಸಿಕ್ಕಿದ್ದು ಇವರು ಹೆಂಡತಿ ಅಂತ. ಹೆಂಡತಿ ಸಿಕ್ಕಿದ ಮೇಲೆ ನೋಡ್ತಾ ಇರುವುದಾ? ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುದಾ? ಇವರಿಗೆ ಅಧಿಕಾರ ಇಲ್ಲ. ಹೆಂಡತಿ ಅಲ್ವಾ? ಅಧಿಕಾರ ಉಂಟು. ಎಲ್ಲಿಯಾದ್ರೂ ಅವಳ ರಟ್ಟಿಗೆ ಕೈ ಇಕ್ಕಿ ನಾನು ಅಲ್ಲ ಸರಿ, ನೀನು ಬಂದದ್ದು ನಿನ್ನ ಹೆಂಡತಿ ಹುಡುಕುದು. ಅವ ಯಾಕೆ ಬಂದದ್ದು? ನಾ ಬಂದದ್ದು ಅದಕ್ಕೆ. ಏನು? ನನ್ನ ಹೆಂಡತಿನೂ ನನ್ ಬಿಟ್ಟು ಹೋಗಿದ್ದಾರೆ. ಹೌದಾ? ಹೌದೌದು. ಮತ್ತೆ ನಿನ್ನೊಟ್ಟಿಗೆ ಯಾರು ಸಂಸಾರ ಮಾಡ್ತಾರೆ? ನಮ್ಮಿಬ್ಬರ ಕಷ್ಟ ಒಂದೇ ರೀತಿ, ಅದಕ್ಕೆ ನಾವು ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದೇವೆ. ಸರಿ, ಇವರ ಹೆಂಡತಿ ಇಲ್ಲಿದ್ದಾಳೆ, ನಿನ್ನ ಹೆಂಡತಿ ಎಲ್ಲಿದ್ದಾಳೆ? ನನ್ನ ಹೆಂಡತಿ ಎಲ್ಲಿ ಹೋಗಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ ಈಗ. ಮತ್ತೆ ಇಲ್ಲಿ ಯಾಕೆ ಬಂದದ್ದು? ಅಲ್ಲ ನಾ ಇವನ ಹತ್ರ ಬಂದದ್ದೆ, ಹುಡ್ತಾ ಹುಡ್ತಾ ಬಂದದ್ದೆ. ಸರಿ, ಇಲ್ಲಿ ಬಂದ ಮರುಗಳಿಗೆ ಅವಳು ಇಲ್ಲೇ ಇದ್ದಾಳೆ ಅನ್ನೋದು ಇವನಿಗೆ ಈಗ ಅರ್ಥ ಆಯ್ತು. ಇಲ್ಲೇ ಇದ್ದಾಳ? ಹೌದೌದು. ಪೂರ್ಣ ಪ್ರಮಾಣದಲ್ಲಿ ಹೇಳ್ಬೋದ ಮಾರ ಬಾಯಿ ಬಂದ ಮಾತಾಡ್ತು ಮಾರ ನಾನು ಹೇಳ್ತೇವೆ ಕೇಳ್ಬೋದ ಮಾರ ಈಗ ಹೇಳೋದಕ್ಕಾಯ್ತು ಮತ್ತೆ ಅಲ್ಲ ಅಧಿಕೃತ ಹೆಂಡತಿ ಅಲ್ವಾ? ಅನಧಿಕೃತ ಮತ್ತೆ ಗುಟ್ಟಲ್ಲಿ ಮಾತಾಡುದು. ಅಧಿಕೃತ ಅಂದ್ರೆ ಮುಂದೆ ಆಗುವುದು ಅಂತ ನಮ್ಮೇಗೂ ಸಂಬಂಧಪಟ್ಟದ ಅಲ್ಲ. ಹೌದೌದು ನೋಡ್ಬೋದು. ಒಂದು ಹೇಳ್ಬೋದು ಆಯ್ತಾ? ಇಲ್ಲ ಹೇಳುದಿಲ್ಲ. ಹಾಗೆ ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ. ಎಲ್ಲಿಯಾದ್ರೂ ನೀವು ಹೇಳಿದ ಹಾಗೆ ಅವಳ ರಟ್ಟಿಗೆ ಕೈ ಇಕ್ಕಿದೆ ಅಂತಾದ್ರೆ ನೋಡಿ, ಹೆಂಡತಿ ಇಲ್ಲಿಯವರೆಗೆ ಹುಡುಕಿದಾಗ ಸಿಕ್ಕಲಿಲ್ಲ. ಈಗ ಸಿಕ್ಕಿದ್ದಾಳೆ ಅಂತಾದ್ರೆ ಕೈ ತಪ್ಪಿ ಹೋಗ್ತಾಳೆ. ಎಲ್ಲಿಯಾದ್ರೂ ನನ್ನ ಮಾತಿಗೆ ಒಪ್ಪಿ ಅವಳು ನನ್ನೊಟ್ಟಿಗೆ ಬರ್ಬೋದಲ್ಲ? ಮಾತಾಡೋದು ಯಾಕೆ? ಗಂಡಾದವನಿಗೆ ಹೆಂಡತಿಯ ಕೈ ಹಿಡಿಯುವ ಅಧಿಕಾರ ಇಲ್ವಾ? ಹೆಂಡತಿಯ ರಟ್ಟಿಗೆ ಕೈ ಹಾಕುದು ಅಪರಾಧ ಅಲ್ವಾ? ಅಪರಾಧ ಅಲ್ಲ, ಅದು ನ್ಯಾಯ. ಅಪರಾಧ